ಪರಪ್ಪನ ಅಗ್ರಹಾರದತ್ತ ತೆರಳಿದ ದರ್ಶನ್ ಪವಿತ್ರ ಗೌಡ. ದೋಷಾರೋಪ ಮುಕ್ತಾಯವಾಗಿದ್ದು ಜೈಲಿನತ್ತ ಡಿ ಗ್ಯಾಂಗ್ ವಾಪಸ್ ಆಗ್ತಾ ಇದೆ. ಪ್ರತ್ಯೇಕ ವಾಹನಗಳಲ್ಲಿ ಜೈಲಿಗೆ ತೆರಳಿದ್ದಾರೆ ದರ್ಶನ್ ಹಾಗೆ ಪವಿತ್ರ. ಪರಪ್ಪನ ಅಗ್ರಹಾರದತ್ತ ಈಗ ದರ್ಶನ್, ಪವಿತ್ರ ಸೇರಿದಂತೆ 6 ಆರೋಪಿಗಳು ಕೂಡ ವಾಪಸ್ ಆಗ್ತಾ ಇದ್ದಾರೆ. ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ವಿ, ನೇರ ದೃಶ್ಯಗಳನ್ನ. ಇದು ಕೋರ್ಟ್ ಆವರಣದಿಂದ ಹೊರ ಬಂದಂತಹ ದೃಶ್ಯಗಳು. ಏನು ವೆಹಿಕಲ್ ಇದೆ, ಆ ವೆಹಿಕಲ್ನ ಮುಖಾಂತರವಾಗಿ ಎಲ್ಲ ಆರೋಪಿಗಳನ್ನ ಈಗ ಮತ್ತೆ ಪರಪ್ಪನ ಅಗ್ರಹಾರದತ್ತ ಕರೆತರಲಾಗ್ತಾ ಇದೆ. ಎಲ್ಲ 6 ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತರಲಾಗುತ್ತೆ. ಕೆಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ರು. ಅವರ ಸಮಯವನ್ನ ನೋಡಿ ಅದೇ ರೀತಿ ಯಾವ ರೀತಿ ಪ್ರಕ್ರಿಯೆ ಮುಂದುವರಿಯುತ್ತೋ ಆ ರೀತಿ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಈಗ 6 ಆರೋಪಿಗಳು ಏನು ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಹೋಗಿದ್ರು, ಆ ಎಲ್ಲ ಆರೋಪಿಗಳನ್ನ ಈಗ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಕರೆತರುವಂತಹ ದೃಶ್ಯಗಳು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಮತ್ತೆ ಜೈಲಿನತ್ತ ಮರಳುತ್ತಾರೆ. ದರ್ಶನ್ ಹೇಳ್ತಾ ಇದ್ರು, ನನಗೆ ಬಿಸಿಲೇ ನೋಡೋಕ್ಕಾಗಿಲ್ಲ, ಇಷ್ಟು ದಿನಗಳಿಂದ ನಾನು ಬಿಸಿಲನ್ನು ಕೂಡ ನೋಡಿರಲಿಲ್ಲ ಅಂತ. ಬಟ್ ಇಷ್ಟು ದಿನ ಆದಂತಹ ಕೋರ್ಟ್ ಸೆಷನ್ಸ್ ಆಗಿರ್ಬೋದು, ಯಾವುದೇ ರೀತಿ ವಾದ ಪ್ರತಿವಾದ ಆಲಿಸುವಂಥ ಸಂದರ್ಭದಲ್ಲೂ ಕೂಡ ಅವರು ವಿಡಿಯೋ ಕಾಲ್ ಮುಖಾಂತರವಾಗಿ ಹಾಜರಾಗ್ತಾ ಇದ್ರು. ಕೋರ್ಟ್ಗೆ ಬರುವಂತಹ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ, ಯಾಕೆಂದರೆ ಜಾಸ್ತಿ ಮಟ್ಟದಲ್ಲಿ ಕ್ರೌಡ್ ಆಗುತ್ತೆ, ಅವರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಪೊಲೀಸರಿಗೂ ಕೂಡ ಇದು ಭಾರಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಬಟ್ ಇವತ್ತು ಬರಲೇಬೇಕಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಕರೆತರಲಾಯಿತು. ಈಗ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಕರೆತರಲಾಗ್ತಾ ಇದೆ. ಮತ್ತೆ ಈಗಾಗಲೇ ದರ್ಶನ್ ಅವರು ಕೇಳಿದಂತಹ ಒಂದಷ್ಟು ಫೆಸಿಲಿಟಿ ವಿಚಾರಕ್ಕೆ ಕುರಿತಂತೆ ಈಗಾಗಲೇ ಏನು ಪ್ರಾಧಿಕಾರವನ್ನ ಕೂಡ ರಚಿಸಲಾಗಿತ್ತು. ಆದರೆ ಕಾನೂನು ಪ್ರಕಾರವಾಗಿ ದರ್ಶನ್ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ಗಳು ನೀಡಬೇಕು ಅದನ್ನು ನೀಡ್ತಾ ಇದೆ ಅಂತ ಹೇಳಿ ಪ್ರಾಧಿಕಾರ ಕೂಡ ವರದಿಯನ್ನ ಸಲ್ಲಿಸಾಗಿತ್ತು. ಆದರೂ ಕೂಡ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸುವುದಾಗಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು. ಆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ, ದರ್ಶನ್ಗೆ ಮತ್ತೇನಾದ್ರೂ ಫೆಸಿಲಿಟೀಸ್ಗಳು ಸಿಗತ್ತಾ ಅಥವಾ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಇನ್ನೇನು ಈಗ ಇವತ್ತು ನಡೆದಂತಹ ಏನು ದೋಷಾರೋಪ ನಿಗದಿ ಆಗಿತ್ತು, ಅದೆಲ್ಲವೂ ಕೂಡ ಪ್ರೊಸೆಸ್ ಆಯಿತು. ಅದಾದ ನಂತರದಲ್ಲಿ ಕೋರ್ಟ್ ಈಗ ನವೆಂಬರ್ 10 ಡೇಟ್ ಅನ್ನ ಕೊಟ್ಟಿದೆ. ನವೆಂಬರ್ 10ಕ್ಕೆ ಮತ್ತೆ ಕೋರ್ಟ್ ಈ ಟ್ರಯಲ್ ಟೈಮ್ ಅನ್ನ ನಿಗದಿ ಮಾಡುತ್ತೆ. ಅಂದ್ರೆ ಸಾಕ್ಷಿ ಆಧಾರಗಳನ್ನ ಟ್ರಯಲ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅದು ಎಷ್ಟು ದಿನ ನಡೀಬೇಕು, ಯಾರ್ಯಾರನ್ನ ಯಾವ್ಯಾವಾಗ ಕರೆಸಬೇಕು, ಎಷ್ಟು ದಿನಗಳ ಕಾಲ ಈ ಟ್ರಯಲ್ ನಡೆಯುತ್ತೆ. ಅದಾದ ನಂತರದಲ್ಲಿ ಸಾಕ್ಷಿಗಳು ಈಗಾಗಲೇ ಪೊಲೀಸರು ನಡೆಸಿದಂತಹ ವಿಚಾರಣೆ ಸಂದರ್ಭದಲ್ಲಿ ಹೇಳಿದಂತೆಯೇ ಸಾಕ್ಷಿಗಳನ್ನ ಹೇಳ್ತಾರಾ ಅಥವಾ ಏನಾದರೂ ಹೇಳಿಕೆಗಳಲ್ಲಿ ಬದಲಾವಣೆ ಆಗುತ್ತಾ, ಅದೆಲ್ಲವೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಈಗಾಗಲೇ ದೋಷಾರೋಪದಲ್ಲಿ ಇದ್ದಂತಹ ಒಂದು ವರದಿಯ ಪ್ರಕಾರವಾಗಿ ಎಲ್ಲರೂ ಕೂಡ ನಿರಾಕರಣೆ ಮಾಡಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ನಾವು ಆ ರೀತಿ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೀಗಾಗಿ ಸಾಕ್ಷಿಗಳ ಆಧಾರದ ಮೇಲೆ ಇವರ ಶಿಕ್ಷೆಯ ಪ್ರಮಾಣ ನಿಗದಿ ಆಗತ್ತೆ. ಯಾವ್ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗತ್ತೆ, ಇದೆಲ್ಲವೂ ಕೂಡ ನಿಗದಿ ಆಗತ್ತೆ. ಆದ್ರೆ ಸಾಕ್ಷಿಗಳ ಹೇಳಿಕೆ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ. 200ಕ್ಕೂ ಹೆಚ್ಚು ಸಾಕ್ಷಿಗಳಿವೆ. ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದಂತಹ ರೀತಿಯಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿಗಳಿದೆ. ಅವರೆಲ್ಲರನ್ನ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಈಗಾಗಲೇ ವರದಿಯಲ್ಲಿ ಏನಿದೆ, ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಸಲ್ಲಿಕೆ ಮಾಡಲಾಗಿತ್ತು, ಸಾಕ್ಷಿಗಳು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು, ಅದನ್ನ ಮತ್ತೆ ಕೋರ್ಟ್ ಮುಂದೆ ಹೇಳಿಸಲಾಗುತ್ತೆ. ಅದೇ ರೀತಿ ಹೇಳಿಕೆಯನ್ನ ಸಾಕ್ಷಿಗಳು ನೀಡಿದ್ದೇ ಆದಲ್ಲಿ ಕೋರ್ಟ್ ಅದನ್ನ ಒಪ್ಕೊಂಡ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ನಿರ್ಧಾರವಾಗುತ್ತೆ. ಯಾವ ರೀತಿಯ ಪ್ರಮಾಣ ಅಂದ್ರೆ ಶಿಕ್ಷೆಯ ಪ್ರಮಾಣ ಎಲ್ಲವೂ ಕೂಡ ನಿಗದಿ ಆಗತ್ತೆ. ಒಂದು ವೇಳೆಯಲ್ಲಿ ಸಾಕ್ಷಿದಾರರು ಏನಾದರೂ ಬದಲಾವಣೆಯ ಹೇಳಿಕೆಗಳನ್ನ ಕೊಟ್ಟಿದ್ದೇ ಆದಲ್ಲಿ ಮತ್ತೆ ಆ ಕುರಿತಂತೆ ಮತ್ತಷ್ಟು ವಿಚಾರಣೆಗಳು ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಸಾಕಷ್ಟು ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳು ಅಂತ ಅಂದ್ರೆ ಇದು ಇಷ್ಟು ಬೇಗವೇ ಮುಗಿಯುವಂತಹ ಪ್ರೋಸೆಸ್ ಅಲ್ಲ. ಯಾಕೆಂದ್ರೆ ಕೋರ್ಟ್ ಕೂಡ ಒಂದ್ ಕಡೆ ಹೇಳಿದೆ ಇದು ಬೇಗ ತ್ವರಿತಗತಿಯಲ್ಲಿ ಆಗ್ಬೇಕು ಅಂತ ಹೇಳಿ. ಆದ್ರೆ ಇದೆಲ್ಲಾ ಸಾಕ್ಷಿಗಳನ್ನ ಈಗ ಟ್ರಯಲ್ ಮಾಡುವಂತಹ ಸಮಯ ತುಂಬಾ ಬೇಕಾಗಿರುವಂತಹ ಕಾರಣಕ್ಕಾಗಿ ಇದು ವರ್ಷಾನುಗಟ್ಲೆ ಹೇಳ್ಕೊಂಡು ಹೋಗುತ್ತಾ ಗೊತ್ತಿಲ್ಲ. ಯಾವ ರೀತಿ ಟೈಮ್ ಅನ್ನ ನಿಗದಿ ಮಾಡುತ್ತೆ ಕೋರ್ಟ್, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇದೆಲ್ಲವೂ ಕೂಡ ನವೆಂಬರ್ 10ಕ್ಕೆ ಕೋರ್ಟ್ ನಿಗದಿ ಮಾಡುತ್ತೆ ಟೈಮ್. ಟ್ರಯಲ್ ಟೈಮ್ ಯಾವ ರೀತಿ ಇರಬೇಕು ಅನ್ನುವಂತಹ ಕುರಿತಂತೆ ಯಾವ್ಯಾವಾಗ ಯಾವ ಸಾಕ್ಷಿಗಳನ್ನ ಕರೆತರಬೇಕು ಎಲ್ಲವೂ ಕೂಡ ನವೆಂಬರ್ 10. ಈಗ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯದಲ್ಲಿ ನಿರಾಕರಣೆಯನ್ನ ಮಾಡಿ ತಮ್ಮ ಮೇಲಿರುವಂತಹ ಆರೋಪಗಳನ್ನ ನಿರಾಕರಣೆ ಮಾಡಿ ಸೇಫ್ ಆಗಿದೆ. ಬಟ್ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಅಂತೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದ್ದೇ ಇದೆ.